ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣಿ ವರ್ನಾಡ್. ಅಮೆರಿಕ ಮತ್ತೆ ಇರಾನ್ ಲಡಾಯಿ ಏನು ನಡೀತಾ ಇದೆ, ಇದನ್ನ ನಿಲ್ಲಿಸೋದಕ್ಕೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸಿಂ ಮುನೀರ್ ಈತ ರಾಜತಾಂತ್ರಿಕ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾನೆ ಅಂತ ಬ್ರಿಟನ್ನ ಫಿನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ. ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲಿನ ದಾಳಿಯನ್ನ 5 ದಿನಗಳ ಕಾಲ ಸ್ಥಗಿತಗೊಳಿಸಿದ್ರು. ಈ ಘೋಷಣೆ ಆದ ಬೆನ್ನಲ್ಲೇ ಈ ಮಧ್ಯಸ್ಥಿಕೆಯ ವಿಷಯ ಮುನ್ನೆಲೆಗೆ ಬಂದಿದೆ. ಟ್ರಂಪ್ ಮತ್ತೆ ಇರಾನ್ ಅಧಿಕಾರಿಗಳ ನಡುವೆ ಮಾತುಕತೆಗೆ ವ್ಯವಸ್ಥೆ ಮಾಡುವ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಎನ್ನುವ ಮಾಹಿತಿ ಲಭ್ಯ ಆಗಿದೆ. ಭಾರತದ ವಿಚಾರದಲ್ಲಿ ಇದು ಯಾಕೆ ಸಮಸ್ಯಾತ್ಮಕ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. 10 ವರ್ಷಗಳಿಂದ ಮೋದಿಯವರ ವಿದೇಶ ನೀತಿಯ ಮುಖ್ಯ ಭಾಗ ಏನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾದ ಭಾಗ ಅಂತ ಹೇಳಿದ್ರೆ, ಪಾಕಿಸ್ತಾನವನ್ನ ಒಂದು ದೊಡ್ಡ ರಾಜಕೀಯವಾಗಿ ಅದನ್ನ ಏಕಾಂಗಿ ರಾಷ್ಟ್ರವನ್ನಾಗಿ ಮಾಡೋದು. ಅದನ್ನ ಜಗತ್ತಿನಲ್ಲಿ ಅಪಾಯಕಾರಿ ಮತ್ತೆ ಅಸಮರ್ಥ ರಾಷ್ಟ್ರವನ್ನಾಗಿ ತೋರಿಸೋದು. ಆದ್ರೆ ಈಗಿನ ಸುದ್ದಿಯನ್ನು ನೋಡಿದ್ರೆ ಈ ತಂತ್ರ ಸಂಪೂರ್ಣವಾಗಿ ವಿಫಲ ಆಗಿರೋದು ಕಾಣಿಸ್ತಾ ಇದೆ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಅಮೆರಿಕ ಮತ್ತೆ ಇರಾನ್ ಅಂತಹ ದೇಶಗಳ ನಡುವೆ ಯುದ್ಧವನ್ನ ನಿಲ್ಲಿಸುವ ವಿಚಾರ ಬಂದಾಗ ಕೂಡ ಅಮೆರಿಕ ಮೋದಿ ಅವರ ಬಳಿಗೆ ಹೋಗ್ಲಿಲ್ಲ. ಬದಲಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಂ ಮುನೀರ್ ಜೊತೆಗೆ ಮಾತುಕತೆಯನ್ನ ನಡೆಸಿತು. ಅಮೆರಿಕಕ್ಕೆ ಪಾಕಿಸ್ತಾನ ಇನ್ನೂ ಕೂಡ ಒಂದು ಮುಖ್ಯವಾದ ದೇಶವಾಗಿಯೇ ಉಳಿದಿದೆ. ಮೋದಿ ಅವರು ಪಾಕಿಸ್ತಾನವನ್ನ ಏಕಾಂಗಿ ಮಾಡುವ ಪ್ರಯತ್ನಗಳೇನೇನು ಮಾಡ್ತಾ ಇದ್ರು ಅದನ್ನ ಜಗತ್ತು ನೋಡ್ಲೇ ಇಲ್ಲ. ಹೀಗಾಗಿ ಈ ಪಾಕಿಸ್ತಾನ ಒಂದು ಕಡೆಯಲ್ಲಿ ಯುದ್ಧ ನಿಲ್ಲಿಸುವ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಭಾರತ ಹಾರ್ಮುಜ್ ಮತ್ತೆ ಅಮೆರಿಕದ ಟಾರಿಫ್ ಸುಂಕಗಳ ವಿಚಾರದ ಬಗ್ಗೆ ಚಿಂತೆಯನ್ನ ಮಾಡ್ತಾ ಇದೆ ಎನ್ನುವಂತಹ ನರೇಟಿವ್ ಬಂದಿದೆ. ಇದು ಮೋದಿ ಅವರಿಗೆ ಒಂದು ದೊಡ್ಡ ಅವಮಾನ. ಇದು ಮೋದಿ ಅವರಿಗೆ ಅವಮಾನ ಆಗ್ತದೋ ಇಲ್ವೋ, ಆದ್ರೆ ಆಬ್ವಿಯಸ್ಲಿ ಭಾರತಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಕಾಣಿಸ್ತದೆ. ನಾನು ಜಗತ್ತಿನ ದೊಡ್ಡ ಸಮಸ್ಯೆಗಳಲ್ಲಿ ಭಾರತವನ್ನ ಕೇಂದ್ರದಲ್ಲಿ ನಿಲ್ಲಿಸಿದ್ದೇನೆ, ನಾನು ಜಗತ್ತಿನ ಶಾಂತಿದೂತ, ವಿಶ್ವಗುರು ಅಂತೆಲ್ಲ ಹೆಮ್ಮೆಯಿಂದ ಮೋದಿಜಿಯವರು ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾ ಇದ್ದವರು ಈಗ ಯಾವುದಕ್ಕೂ ಬೇಡವಾಗಿ ಹೋಗಿದ್ದಾರೆ. ಅಮೆರಿಕ ಮತ್ತೆ ಇರಾನ್ ನಡುವೆ ನೇರ ಮಾತುಕತೆ ಈಗ ಇಲ್ಲ. ಬದಲಿಗೆ ಒಂದು ಗುಪ್ತ ಚಾನೆಲ್ಗಳ ಮೂಲಕ, ಅಂದ್ರೆ ಬ್ಯಾಕ್ ಚಾನೆಲ್ಗಳ ಮೂಲಕ ಮಾತುಕತೆ ನಡೆಸ್ತಾ ಇದೆ. ಅಮೆರಿಕ ತನ್ನ ಮೆಸೇಜ್ ಅನ್ನ ಈ ಬ್ಯಾಕ್ ಚಾನೆಲ್ಗಳ ಮೂಲಕ ಕಲಿಸ್ತಾ ಇದೆ. ಈ ಗುಪ್ತ ಚಾನೆಲ್ಗಳೇನಿದಾವೆ ಇವು ಮುಖ್ಯವಾಗಿ 3 ದೇಶಗಳ ಮೂಲಕ ಹೋಗ್ತಾ ಇದೆ: ಟರ್ಕಿ, ಈಜಿಪ್ಟ್ ಮತ್ತೆ ಪಾಕಿಸ್ತಾನ. ಹೀಗಾಗಿ ಅಸಿಂ ಮುನೀರ್ಗೆ ಟ್ರಂಪ್ ಮಣೆ ಹಾಕಿದ್ದಾರೆ. ಮೋದಿಯವರ ಅಧಿಕಾರದಲ್ಲಿ ಭಾರತದ ಸ್ವತಂತ್ರ ವಿದೇಶಾಂಗ ನೀತಿ ಏನಿದೆ ಅದು ಇಲ್ಲವಾಗಿದೆ. ಅಂದ್ರೆ ಭಾರತಕ್ಕೆ ಸ್ವತಂತ್ರವಾದ ನಿಲುವನ್ನ ತಳೆಯುವಂತಹ ಒಂದು ಸ್ವಾತಂತ್ರ್ಯ ಇತ್ತಲ್ಲ, ಅದು ಈಗ ಇಲ್ಲ ಆಗಿದೆ. ಅದಕ್ಕೆ ಬೇಕಾದಂತಹ ನಿಲುವನ್ನ ಭಾರತ ಕೊಡಬಹುದಾಗಿತ್ತು, ಆದ್ರೆ ಮೋದಿಯವರ ಆಡಳಿತದಲ್ಲಿ ಅದು ಈಗ ಇಲ್ಲ. ಅಮೆರಿಕ ಭಾರತದ ಮೇಲೆ ಯಾವುದೇ ನಿಷೇಧ ಅಥವಾ ಸ್ಯಾಂಕ್ಷನ್ಗಳು, ಕಂಡೀಷನ್ಗಳು ಹಾಕದೇ ಇರ್ಲಿ ಎನ್ನುವ ಭಯದಲ್ಲಿ ಭಾರತದ ಅಂದ್ರೆ ಮೋದಿಯವರ ವಿದೇಶಾಂಗ ನೀತಿ ನಡೀತಾ ಇದೆ. ಇದೇ ಸಮಯದಲ್ಲಿ ಅಮೆರಿಕ ಮತ್ತೆ ಇರಾನ್ ಪಾಕಿಸ್ತಾನವನ್ನ ಬಳಸಿಕೊಳ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಅಚ್ಚರಿ ಆಗ್ತದೆ. ಇರಾನ್ ಪಾಕಿಸ್ತಾನದ ಪಾತ್ರವನ್ನ ಒಪ್ಪಿಕೊಂಡಿದೆ, ಮತ್ತೆ ಸೌದಿ ಅರೇಬಿಯಾದೊಂದಿಗೆ ಪಾಕಿಸ್ತಾನ ಮಾಡಿದ ಒಪ್ಪಂದಗಳನ್ನ ಕೂಡ ಸ್ವಾಗತಿಸಿದೆ. ಇರಾನಿಗೆ ಪಾಕಿಸ್ತಾನ ಮಧ್ಯಸ್ಥಿಕೆ ಬೇಕಾಗಿದೆ. ಪಾಕಿಸ್ತಾನದ್ದು ಇಷ್ಟು ವರ್ಷಗಳ ಕಾಲ ಇರಾನ್ ಭಾರತದ ಗೆಳೆಯ ರಾಷ್ಟ್ರವಾಗಿತ್ತು. ಈಗ ಭಾರತವನ್ನ ಏನಕ್ಕೂ ಇಲ್ಲದಂತೆ ಮೋದಿಜಿಯವರು ಮಾಡಿ ಹೋಗಿದ್ದಾರೆ. ಇದ್ದಾರೆ. ಮೋದಿಜಿ ಅವರ ಇರಾನ್ ಜೊತೆಗಿನ ಸಂಪರ್ಕಗಳು ಕೇವಲ ಈಗ ರುಟೀನ್ ಫೋನ್ ಕಾಲ್ ಮತ್ತೆ ಹೇಳಿಕೆಗಳಿಗೆ ಮಾತ್ರ, ಅಂದ್ರೆ ಸಿಂಪಲ್ ಸ್ಟೇಟ್ಮೆಂಟ್ ಗಳಿಗೆ ಮಾತ್ರ ಸೀಮಿತ ಆಗಿದೆ. ಅವರ ಯಾವುದೇ ಸ್ಟೇಟ್ಮೆಂಟ್ ಗಳಿಗೆ ಈಗ ಯಾವುದೇ ಬೆಲೆ ಇಲ್ಲದಂತೆ ನಮಗೆ ಕಾಣಿಸ್ತಾ ಇದೆ. ಇದು ಭಾರತಕ್ಕೆ ಮೋದಿ ಅವರು ಮಾಡಿರುವಂತಹ ಅವಮಾನ. ಭಾರತ ಇರಾನ್ ನಿಂದ ತೈಲ ಖರೀದಿಯನ್ನ ಈಗ ನಿಲ್ಲಿಸಿದೆ. ಇರಾನ್ ನಲ್ಲಿ ಹೂಡಿಕೆಯನ್ನ ನಿಧಾನಗೊಳಿಸಿದೆ. ಇರಾನ್ ಏನಿದೆ ಅದು ಚೀನಾ ಮತ್ತೆ ಪಾಕಿಸ್ತಾನದೊಂದಿಗೆ ಹತ್ತಿರ ಆಗ್ತಾ ಇರೋದನ್ನ ಮೋದಿ ಅವರ ಸರ್ಕಾರದಿಂದ ತಡೆಯೋದಕ್ಕೆ ಏನೂ ಆಗ್ತಾ ಇಲ್ಲ. ಅವರ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಈಗಿನ ಸಂಕಷ್ಟದಲ್ಲಿ ಭಾರತದ ಮುಖ್ಯ ಆದ್ಯತೆ ಏನು? ತೈಲ ಮತ್ತೆ ಅನಿಲ ಸರಬರಾಜನ್ನ ಉಳಿಸೋದು, ರಕ್ಷಿಸೋದು, ಮತ್ತೆ ಭಾರತೀಯರ ಸುರಕ್ಷತೆ ಮತ್ತೆ ಸಮಸ್ಯೆಯನ್ನು ರಾಜಕೀಯವಾಗಿ ಪರಿಹರಿಸುವಲ್ಲಿ ಮತ್ತೆ ಜಗತ್ತಿನ ಆಟವನ್ನ ತನ್ನ ಇಷ್ಟಕ್ಕೆ ತಿರುಗಿಸುವಲ್ಲಿ ಭಾರತ ಈಗ ವಿಫಲ ಆಗಿದೆ. ಹೌಡಿ ಮೋದಿ ಅಂತೆಲ್ಲ ಮೋದಿ ಅವರು ಅಮೆರಿಕಕ್ಕೆ ಹೋಗಿ ಮಾಡಿದ್ರು. ವಿದೇಶದಲ್ಲಿರುವ ಭಾರತೀಯರನ್ನ ಭೇಟಿ ಮಾಡಿದ್ರು. ಯಾಕೆ ಅಂದ್ರೆ ಅಮೆರಿಕದಲ್ಲಿರುವ ಭಾರತೀಯರು ಟ್ರಂಪ್ಗೆ ವೋಟ್ ಹಾಕ್ಲಿ ಅಂತ. ಮೋದಿಜಿಯವರು ಅಕ್ಷರಶಃ ಟ್ರಂಪ್ ಪರವಾಗಿ ಅಮೆರಿಕದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಅನ್ನ ಮಾಡಿದ್ರು. ಆದ್ರೆ ಅಮೆರಿಕ ಏನ್ ಮಾಡ್ತು? ಅದು ಪಶ್ಚಿಮ ಏಷ್ಯಾದ ಸಂಘರ್ಷವನ್ನ ನಿಭಾಯಿಸಲು ಭಾರತವನ್ನ ಕರೆಯದೆ ನೇರವಾಗಿ ಪಾಕಿಸ್ತಾನಕ್ಕೆ ಹೋಗಿರುವುದು ಏನಿದೆ ಅದು ಭಾರತದ ಪ್ರಾದೇಶಿಕ ಪ್ರಭಾವದ ಮೇಲೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಏನಿದ್ದಾನೆ ಅವನು
ಆಯಿಲು, ಟ್ಯಾರಿಫ್ ಮತ್ತೆ ಇರಾನ್ ರಷ್ಯಾ ತೈಲ ಖರೀದಿಯ ವಿಚಾರದಲ್ಲಿ ಭಾರತದ ಮೇಲೆ ಒತ್ತಡ ಹೇರಿದ್ದಿರ್ಬೋದು. ಭಾರತವನ್ನ ಸಣ್ಣ ದೇಶವನ್ನಾಗಿ ನೋಡಿ ಬೆದರಿಸುವಂತೆ ವರ್ತಿಸ್ತಾ ಇರೋದನ್ನ ಸ್ಪಷ್ಟವಾಗಿ ನಾವು ನೋಡಬಹುದು. ಸೊ ವಿಶ್ವಾಸಾರ್ಹ ತಂತ್ರಗತ ಪಾಲುದಾರನಂತೆ ಭಾರತವನ್ನ ಈಗ ಟ್ರಂಪ್ ನೋಡ್ತಾ ಇಲ್ಲ. ಕಳೆದ ಮೇ ತಿಂಗಳಲ್ಲಿ ನಾನೇ ಯುದ್ಧ ನಿಲ್ಲಿಸಿದೆ ಅಂತ ಟ್ರಂಪ್ ಹೇಳಿದಾಗ ಮೋದಿ ಅವರು ಯಾವುದೇ ರೀತಿಯ ಕಠಿಣ ನಿಲುವನ್ನ ವ್ಯಕ್ತಪಡಿಸಲಿಲ್ಲ. ಸೊ ಅಮೆರಿಕ ಭಾರತವನ್ನು ಈಗ ಕೇವಲ ತನ್ನ ಆಯುಧ ಅಂದ್ರೆ ವೆಪನ್ ಮತ್ತೆ ಸರಕುಗಳ ಕಸ್ಟಮರ್ ಆಗಿ, ಗ್ರಾಹಕನನ್ನಾಗಿ ನೋಡ್ತಾ ಇದೆ. ಚೀನಾವನ್ನ ಎದುರಿಸೋದಕ್ಕೆ ಒಂದು ಗುರಾಣಿಯನ್ನಾಗಿ ಅಂದ್ರೆ ಕೌಂಟರ್ ವೆಯ್ಟ್ ಆಗಿ ಭಾರತವನ್ನ ಅಮೆರಿಕ ನೋಡ್ತಾ ಇದೆ. ಒಂದು ಸಂಕೀರ್ಣ ಜಗತ್ತಿನ ರಾಜತಾಂತ್ರಿಕತೆಯಲ್ಲಿ ಗಂಭೀರ ರಾಷ್ಟ್ರವನ್ನಾಗಿ ಭಾರತವನ್ನ ಅಮೆರಿಕ ನೋಡ್ತಾ ಇಲ್ಲ. ಇದು ಮೋದಿಜಿಯವರ ತಾಕತ್ತು ಅಂತ ನಾವು ಹೇಳ್ಬೇಕಷ್ಟೇ. ಸೊ ಮೋದಿ ಅವರು ಅಮೆರಿಕ ಮತ್ತೆ ಇಸ್ರೇಲ್ಗೆ ತುಂಬಾ ಹತ್ತಿರ ಹೋಗಿದ್ದರ ಪರಿಣಾಮವಾಗಿ ಇರಾನ್ ನಲ್ಲಿ ಭಾರತಕ್ಕಿದ್ದಂತಹ ಇಂದಿನ ಗೌರವಯುತ ಸ್ಥಾನ ಈಗ ಕಡಿಮೆಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಭಾರತದ ಪ್ರಭಾವ ಕುಸಿತಾ ಇದೆ. ಅದು ಕೂಡ ಅತ್ಯಂತ ಅಗತ್ಯ ಇರುವಂತಹ ಇಂತಹ ವಾರ್ನ ಟೈಮ್ ಅಲ್ಲಿ ಕೂಡ. ಸೊ ಅಮೆರಿಕ ಮತ್ತೆ ಇರಾನ್ ಎರಡರಿಂದಲೂ ಲಾಭವನ್ನ ಪಡಿತಾ ಇರೋದು ಪಾಕಿಸ್ತಾನದ ಸೈನ್ಯ ಮತ್ತೆ ರಾಜಕೀಯ ನಾಯಕರು ಟ್ರಂಪ್ ಅವರ ವೈಟ್ ಹೌಸ್ ನೊಂದಿಗೆ ಒಂದು ಸುಧಾರಿತವಾದ ಸಂಬಂಧವನ್ನ ಬೆಳೆಸಿಕೊಂಡು ಉನ್ನತ ಮಟ್ಟದಲ್ಲಿ ಅವರ ಸಂಪರ್ಕವನ್ನ ಹೊಂದಿದ್ದಾರೆ. ಹೀಗಾಗಿ ಈ ಸಂಕಷ್ಟದಲ್ಲಿ ಪಾಕಿಸ್ತಾನವನ್ನ ಒಂದು ವಿಶ್ವಾಸಾರ್ಹ ಮಧ್ಯಸ್ಥ ರಾಷ್ಟ್ರವನ್ನಾಗಿ ಅಮೆರಿಕ ಕೂಡ ನೋಡ್ತಾ ಇದೆ. ಸೊ ಅಮೆರಿಕದ ರಕ್ಷಣಾ ಇಲಾಖೆ ಮತ್ತೆ ಇರಾನ್ನ ರಕ್ಷಣಾ ವಲಯಗಳಲ್ಲಿ ಪಾಕಿಸ್ತಾನವನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಭಾರತ ಇರಾನ್ನ ಚಬಹಾರ್ ಬಂದರಿನಲ್ಲಿ ಒಂದು ಸಾವಿರಾರು ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿದೆ. ಪಾಕಿಸ್ತಾನವನ್ನ ಬೈಪಾಸ್ ಮಾಡಿ ಮಧ್ಯ ಏಷ್ಯಾಕ್ಕೆ ವ್ಯಾಪಾರ ಮಾರ್ಗ ತಡೆಯುವುದೇ ಇದರ ಉದ್ದೇಶ ಆಗಿತ್ತು, ಈ ಯೋಜನೆಯ ಉದ್ದೇಶ. ಆದ್ರೆ ಈಗ ಇರಾನ್ ಮತ್ತೆ ಅಮೆರಿಕ ನಡುವಿನ ಉನ್ನತ ರಾಜತಂತ್ರದ ಟೇಬಲ್ ನಿಂದ ಭಾರತವನ್ನು ಹೊರಗಿಟ್ಟು ಪಾಕಿಸ್ತಾನವನ್ನ ತಂದು ಕೂರಿಸಿದ್ದಾರೆ. ಇದರಿಂದ ಚಬಹಾರ್ ಬಂದರು ಕೇವಲ ಒಂದು ವ್ಯಾಪಾರದ ಯೋಜನೆಯಾಗಿ ಮಾತ್ರ ಉಳಿತದೆ. ಅದು ಯಾವುದೇ ರೀತಿಯಲ್ಲಿ ಒಂದು ರಾಜಕೀಯ ತಂತ್ರವಾಗಿ ಅದು ಬಳಕೆ ಆಗೋದಿಲ್ಲ. ಅದರಿಂದ ಏನು ಲಾಭ ಇಲ್ಲದ ಹಾಗೆ ಕಾಣ್ತಾ ಇದೆ. ಸೊ ಮೋದಿಯವರ ಇಸ್ರೇಲಿಗೆ ಬೆಂಬಲ ನೀಡುವ ನೀತಿಯಿಂದಾಗಿ ಭಾರತ ಇರಾನ್ ನಲ್ಲಿ ತನಗಿದ್ದ ಇಮೇಜ್ ಅನ್ನ ಕಳ್ಕೊಂಡಿದೆ. ಪಾಕಿಸ್ತಾನವನ್ನ ನಕ್ಷೆಯಲ್ಲೇ ಬೈಪಾಸ್ ಮಾಡ್ತೇವೆ ಅಂತ ಮೋದಿಜಿ ಅವರು ಹೇಳ್ಕೊಳ್ತಾ ಬಂದ್ರು. ಆದ್ರೆ ಎಷ್ಟು ಪ್ರಯತ್ನ ಪಟ್ರು, ನಿಜವಾದ ಶಕ್ತಿಯ ಕೇಂದ್ರಗಳಲ್ಲಿ ಭಾರತವನ್ನೇ ಈಗ ಪಾಕಿಸ್ತಾನ ಬೈಪಾಸ್ ಮಾಡ್ತಾ ಇರೋದು ಕಣ್ಣಿಗೆ ರಾಚುತ್ತಾ ಇದೆ. ಸೊ ಇದಕ್ಕೆ ಮೋದಿ ಅವರೇ ಉತ್ತರವನ್ನ ಕೊಡ್ಬೇಕಷ್ಟೇ, ಯಾಕೆ ಹೀಗೆ ಅಂತ. ಪ್ರಪಂಚದಲ್ಲಿ ನಡೆಯುವ ಎಲ್ಲ ಯುದ್ಧಗಳನ್ನ ನಿಲ್ಲಿಸುವ ತಾಕತ್ತು ಭಾರತಕ್ಕೆ ಮಾತ್ರ ಇದೆ ಅಂತ ಭಾರತದ ಗೋಧಿ ಮೀಡಿಯಾ ವರದಿ ಮಾಡ್ತಾ ಇವೆ. ಆದ್ರೆ ವಿದೇಶಿ ಮಾಧ್ಯಮಗಳು ಬೇರೆ ಕಥೆಯನ್ನ ಹೇಳ್ತಾ ಇದ್ದಾವೆ. ಈಗ ಇರಾನ್ ಮತ್ತೆ ಅಮೆರಿಕ ನಡುವಿನ ಮಾತುಕತೆಗಳು ಪಾಕಿಸ್ತಾನ, ಟರ್ಕಿ ಮತ್ತೆ ಈಜಿಪ್ಟ್ ಮೂಲಕ ನಡೀತಾ ಇವೆ. ಜಾಗತಿಕವಾಗಿ ಭಾರತವನ್ನು ಹೊರಗಿಟ್ಟು ಒಂದು ಹೊಸ ಮಿಡಲ್ ಪವರ್ ಬ್ಲಾಕ್ ಅಂದ್ರೆ ಹೊಸ ಮಧ್ಯಮ ಶಕ್ತಿಗಳ ಗುಂಪು ರೂಪುಗೊಳ್ಳುತ್ತಾ ಇದೆ. ಗಾಜಾ, ರೆಡ್ ಸಿ, OIS ಅಂದ್ರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಮತ್ತೆ ಸುನ್ನಿ ಬಹುಸಂಖ್ಯಾತ ದೇಶಗಳಾಗಿರುವ ಈ ಮೂರು ರಾಷ್ಟ್ರಗಳನ್ನ ಇರಾನ್ ಒಪ್ಪಿಕೊಂಡಿದೆ. ಹೀಗಾಗಿ ಇವು ಮೂರು ದೇಶಗಳು ಒಟ್ಟಾಗಿ ಕೆಲಸ ಮಾಡ್ತಾ ಇವೆ. ಇಲ್ಲಿ ಭಾರತ ಮಾತ್ರ ಇಲ್ಲದಿರೋದು ಒಂದು ಒಳ್ಳೆಯ ಸಂಗತಿ ಅಲ್ಲ ಭಾರತಕ್ಕೆ. ಸೊ ಗ್ಲೋಬಲ್ ಸೌತ್ ನಾಯಕನಾಗಿದ್ದ ಭಾರತದ ಜಾಗವನ್ನ ಬೇರೆ ಯಾವುದೋ ದೇಶ ಈಗ ಆಕ್ರಮಿಸುವಂತೆ ಮೋದಿಜಿಯವರು ಭಾರತವನ್ನ ತಂದು ನಿಲ್ಲಿಸಿದ್ದಾರೆ. ಇದು ಮೋದಿಯವರ ವಿಫಲ ವಿದೇಶಾಂಗ ನೀತಿಯ ನೇರ ಪರಿಣಾಮ. ಅವರು ದೇಶದಲ್ಲಿ ಚುನಾವಣೆಯ ಲಾಭವನ್ನ ಪಡೆಯೋದಕ್ಕೆ, ತಾವು ಚುನಾವಣೆಯನ್ನ ಗೆಲ್ಲೋದಕ್ಕೆ, ತಮ್ಮ ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ವಿದೇಶಗಳಿಗೆ ಹೋಗಿ ಫೋಟೋಗಳನ್ನ ತೆಗೆಸ್ಕೊಳ್ಳೋದು, ಹಗ್ ಮಾಡೋದು, ವಿದೇಶಿ ಪ್ರಶಸ್ತಿಗಳನ್ನ ಇಸ್ಕೊಳ್ಳೋದು, ಆಮೇಲೆ ನಾನು ತುಂಬಾ ಕ್ಲೋಸ್ ಇವರಿಗೆಲ್ಲ, ಟ್ರಂಪ್ಗೆ ಇವರಿಗೆಲ್ಲ ತುಂಬಾ ಕ್ಲೋಸ್ ಅಂತ ತೋರಿಸ್ಕೊಳ್ಳುವ ಎಂತ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇವುಗಳಿಗೆ ಹೆಚ್ಚು ಟೈಮ್ ಅನ್ನ ಕೊಡ್ತಾ ಇದ್ದಾರೆ. ಯಾರಾದ್ರೂ ಜಾಗತಿಕ ನಾಯಕರು ಸಿಕ್ಕಾಗ ಕರಡಿ ಅಂತ ಅವರನ್ನ ಅಪ್ಕೊಂಡು ಗಕ್ಕ ಅಂತ ನಗೋದೇ ವಿದೇಶಾಂಗ ನೀತಿ ಅಂತ ಅವರು ಭಾವಿಸಿದಂತಿದೆ. ಸೊ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ, ನೀವು ಟ್ವಿಟರ್ ಅಲ್ಲಿ ಇದ್ದೀರಾ, ವಾಟ್ಸಪ್ ಅಲ್ಲಿ ಇದ್ದೀರಾ ಅಂತೆಲ್ಲ ಅವರು ಕಂಡವರನ್ನ ಕೇಳೋದೇ ವಿದೇಶಾಂಗ ನೀತಿ ಅಂತ ಭಾವಿಸಿದ್ದಾರೆ. ಇದರ ಪರಿಣಾಮವಾಗಿ ಪಾಕಿಸ್ತಾನ ಈಗ ಇರಾನ್ ಮತ್ತೆ ಅಮೆರಿಕದ ನಡುವೆ ಸಂಧಾನ ನಡೆಸುವಂತಹ ಸ್ಥಿತಿ ಬಂದಿದೆ.